ಪುರಂದರದಾಸರ ಕೀರ್ತನೆಗಳು ಕೇವಲ ಹಾಡಾಗದೆ, ಕೇವಲ ಒಂದು ಮೇಲ್ನೋಟಕ್ಕೆ ಮಾತ್ರ ತೋರುವ ಅರ್ಥವೇ ನಿಜವಾದ ಅರ್ಥ ಎಂದನಿಸದೆ, ಅದರ ಉದ್ದಗಲ ಹೋದಷ್ಟು ನಮಗೆ ಸಿಗ್ತಾ ಇದೆ. ಹೇಗೆ ರತ್ನಗಳು ವಜ್ರ ವೈಢೂರ್ಯಗಳು ಆಳಕ್ಕೆ ಹೋದಲ್ಲಿ ಸಿಗುವಂತೆ ಹೊಸ ಅರ್ಥವನ್ನು ಜ್ಞಾನಿಗಳು ಪುರಂದರದಾಸರ ಕೀರ್ತನೆಗಳಿಗೆ ಬರೆದಿದ್ದಾರೆ. ಅದರಲ್ಲಿ ಏಳು ನಾರಾಯಣ ಎಂಬುವಂತಹ ಪದ್ಯವನ್ನು ನಾವು ನೋಡ್ತಾ ಇದ್ದೇವೆ. ಶೇಷಶಯನನೇ ಏಳು ಸಮುದ್ರ ಮಥನವ ಮಾಡು ಅಂತ ನೋಡಿದ್ದೇವೆ. ಎಂದೋ ಆಗಿರುವಂತಹ ಸಮುದ್ರ ಮಥನ ಈಗ್ಯಾಕೆ? ಅದು ಬೆಳಗಿನ ಜಾವದಲ್ಲಿ. ಅದನ್ನು ಮಾಡಲಿಕ್ಕೆ, ಅದು ಮುಗಿದು ಹೋದ ಕತೆ, ಅದನ್ನು ಮಾಡಲಿಕ್ಕೆ ಪುನಃ ಶ್ರೀನಿವಾಸ ಮತ್ತೆ ಯಾಕೆ ಬರಬೇಕು ಎಂದನಿಸಿದರೆ, ಅದಕ್ಕೆ ಜೀವನದ ಅನುಭವಗಳನ್ನು ಹೊತ್ತಿರುವಂತಹ ಈ ಹೃದಯವೇ ಕ್ಷೀರ ಸಮುದ್ರ. ಅಲ್ಲಿ ಭಗವಂತ ನೆಲೆಸಿದ್ದಾನೆ. ಹಾಗಾಗಿ ಕ್ಷೀರ ಸಮುದ್ರಶಾಯಿ. ಕ್ಷೀರ ಸಮುದ್ರ ಯಾವುದು? ನಮ್ಮ ಈ ಹೃದಯ. ಅದು ಕ್ಷೀರ ಸಮುದ್ರ ಯಾಕೆ? ಭಗವಂತನ ಒಳ್ಳೊಳ್ಳೆಯ ಅನುಭವವನ್ನು ಹೊತ್ತಿರುವಂತಹ ಒಂದು ಹೃದಯ. ಆದ್ದರಿಂದ ಅದು ಕ್ಷೀರ ಸಮುದ್ರ. ಅದರಲ್ಲಿ ಭಗವಂತ ನೆಲೆಸಿದ್ದಾನೆ. ಅದು ಕ್ಷೀರ ಸಮುದ್ರ ಶಾಯಿಯಾದ. ಮತ್ತು ಮೂಲಾಧಾರದಿಂದ ಹಿಡಿದು ಸಹಸ್ರಾರ ಚಕ್ರದವರೆಗೂ ಕೂಡ ಹಬ್ಬಿರುವಂತಹ ಏನು ಒಂದು ಸುಷುಮ್ನಾ ನಾಡಿ ಇದೆ, ಅದೇ ಶೇಷ. ಅಂತಹ ಶೇಷನಾಗಿರುವ ಭಗವಂತನಲ್ಲಿ, ಸುಷುಮ್ನದಲ್ಲಿ ಭಗವಂತ ಇದ್ದಾನೆ. ಹಾಗಾಗಿ ಶೇಷಶಾಯಿ, ಶೇಷನ ಒಳಗೆ ಪೌಡಿಸುವಂಥವನು, ಅದರಲ್ಲಿ ಇದ್ದವನು. ಇಂತಹ ಶೇಷಶಾಯಿಯಾದ ಕ್ಷೀರ ಸಮುದ್ರಶಾಯಿಯಾಗಿರುವಂತಹ ಭಗವಂತ ನಮ್ಮ ಹೃದಯದಲ್ಲಿ ತಾನೇ ಮಥನವನ್ನು ಮಾಡಬೇಕಂತ. ಹಿಂದೆ ಮಥನ ಮಾಡಿದಾಗ ಬಂದಿರುವಂಥದ್ದು ಮೊದಲಿಗೆ ಹಾಲಾಹಲ, ತದನಂತರ ಅಮೃತ. ಹಾಗೆ ಇದು ದಿನನಿತ್ಯ ನಮ್ಮಲ್ಲಿ ನಡಿಬೇಕು. ಜ್ಞಾನದ ಮಥನ, ಗುರು ಶಿಷ್ಯಗಳ ಒಂದು ಚರ್ಚಾ ಮಥನ ಈ ರೀತಿ ನಡೆದಾಗ ಅಜ್ಞಾನ ಎಂಬುವಂತಹ ಎಲ್ಲ ವಿಷ ಹೋಗಿ ಸುಜ್ಞಾನವೆಂಬುವಂತಹ ಅಮೃತ ಉದಯಿಸುವಂಥದ್ದಾಗಿದೆ. ಹಾಗಾಗಿ ಶೇಷಶಯನನೇ ಏಳಪ್ಪ, ನೀನು ನಮ್ಮಲ್ಲಿ ನಿಂತು ನಮ್ಮ ಹೃದಯದ ಒಂದು ಮಥನವನ್ನು ಮಾಡಿ ಉತ್ತಮವಾದ ಜ್ಞಾನ ಎಂಬುವ ಬೆಣ್ಣೆಯನ್ನು ನಮಗೆಲ್ಲ ಉಣಿಸು. ಒಂದರ್ಥ. ಇನ್ನೊಂದು, ನಮ್ಮ ದೇಹದಲ್ಲಿಯೇ 7 ಸಮುದ್ರಗಳಿದೆ. ಈಗ ಅರ್ಥವನ್ನು ಪುರಂದರದಾಸರ ಮಾತಿಗೆ ನಾವು ನೋಡಿದ್ದೆವು. ಹೇಗೆ? ಶೇಷಶಯನನೇ 7 ನಮ್ಮ ಹೃದಯ ಎಂಬುವಂತಹ ಕ್ಷೀರ ಸಮುದ್ರ ಮಥನವನ್ನು ಮಾಡು ಅಂತ ನೋಡಿದ್ದೆವು. ಈಗ ಹಾಗರ್ಥ ಅಲ್ಲ. ಶೇಷಶಯನನೇ ಸರಿ ಇದೆ, 7 ಸಮುದ್ರ ಮಥನವ ಮಾಡು. 7 ಸಮುದ್ರ, ಸಪ್ತ ಸಮುದ್ರಗಳ ಮಥನ ಮಾಡು ಅಂತ ಈ ಕರಿಬೇಕಾಗಿದೆ. ಏನದು ಸಪ್ತ ಸಮುದ್ರ ಅಂದರೆ? ನಮ್ಮಲ್ಲಿಯೇ ಸಪ್ತ ಸಮುದ್ರ ಇದೆ ಅಂತ ಶಾಸ್ತ್ರ ತಿಳಿಸ್ತದೆ. ಒಂದೊಂದು ಸಮುದ್ರವೂ ಕೂಡ ನಿನ್ನಿಂದ ಮಥನವಾಗಬೇಕಾಗಿದೆ. ಅದನ್ನು ಮಾಡು. ಯಾವುದದು ಅಂತ ಹೇಳಿದರೆ, ನಮ್ಮಲ್ಲಿರುವಂತಹ 7 ಚಕ್ರಗಳು, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಇಂತಹ 7 ಚಕ್ರಗಳು ನಮ್ಮ ಈ ದೇಹದಲ್ಲಿ ನೆಲೆಸಿವೆ. ಎಲ್ಲೆಲ್ಲಿ ನೆಲೆಸಿದೆ? ಮೂಲಾಧಾರ ಚಕ್ರ ಬೆನ್ನಿನ ಹುರಿಯ ಕೆಳಗಡೆ ಜನನೇಂದ್ರಿಯದ ಮೂಲದಲ್ಲಿ ಇರುವಂಥದ್ದು ಮೂಲಾಧಾರ. ಇದರ ವಿಶೇಷತೆ ಏನು ಅಂದರೆ, ಮೂಲಾಧಾರವು ಮೈಯ ಮೇಲೆ ಹೊದಿಕೊಂಡು ಅದು ಬಿಸಿಯೇಗೆ ಆರಾಮಾಗಿ ಮಲಗಿತ್ತು ಅಂತಾದರೆ, ನಮ್ಮ ಒಡನಾಟ ಹೇಗಿರ್ತದೆ ಅಂದರೆ, ವಿಷಯ ಪದಾರ್ಥಗಳು, ಲೌಕಿಕ ಜೀವನದ ಒಂದು ಬರೇ ತೊಳಲಾಡುವಿಕೆಯಲ್ಲೇ ಬಳಲ್ತಾ ಇರ್ತೇವೆ. ಯಾವಾಗ ಅದು ಮೈ ಮುದುಡಿ ಮಲಗಿದಾಗ
ನಮ್ಮೆಲ್ಲರ ಪ್ರವೃತ್ತಿ ಅದು ಲೌಕಿಕ ವಿಷಯ ಪದಾರ್ಥಗಳಲ್ಲಿಯೇ ಆಸಕ್ತವಾಗಿರ್ತದೆ, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅದು ಬರೋಲ್ಲ. ಅದೇ ಆ ಮೂಲಾಧಾರವು ಎಚ್ಚೆತ್ತುಕೊಂಡು ಸದಾ ಜಾಗೃತವಾಗಿತ್ತು ಅಂತಾದರೆ ನಮ್ಮ ಅಧ್ಯಾತ್ಮದ ಊರ್ಧ್ವಗಮನವನ್ನು ನಾವು ಹೊಂದುತ್ತೇವೆ. ಅದರಿಂದ ಲೌಕಿಕ ಆಸೆಗಳೆಲ್ಲವೂ ಕೂಡ ನಿಂತು ಬಿಡ್ತದೆ. ಅಧ್ಯಾತ್ಮದ ಒಂದು ಒಲುವೇ ಒಲವು. ಹಾಗಾಗಿ ಅಧ್ಯಾತ್ಮ ಶಕ್ತಿಯನ್ನು ಹೆಚ್ಚಿಸುವ ಜನರೇಟರ್ ಅಂದರೆ ಮೂಲಾಧಾರ. ಇಂತಹ ಮೂಲಾಧಾರವು ಅಲ್ಲಿ ಅಂತಹ ಒಂದು ಚಕ್ರ. ಇನ್ನು ಸ್ವಾಧಿಷ್ಠಾನ ಚಕ್ರ ಅಂತ ಒಂದು ಚಕ್ರ, ಅದು ನಾಭಿಯ ಕೆಳಗಡೆ ಇರುವಂತಹ ಒಂದು ಕೆಳ ಹೊಟ್ಟೆಯಲ್ಲಿರುವಂತಹ ಒಂದು ಚಕ್ರ, ಅದು ಸ್ವಾಧಿಷ್ಠಾನ ಚಕ್ರ. ತದನಂತರ ನಾಭಿಸ್ತರದಲ್ಲಿರುವಂತಹ ಚಕ್ರ ಅದು ಮಣಿಪೂರ ಚಕ್ರ. ಇದು ಕರ್ಮವನ್ನು ಮಾಡಲಿಕ್ಕಾಗಿ ನಮ್ಮನ್ನು ಎಚ್ಚರಿಸುವಂತಹ ಚಕ್ರ ಅಂತ. ಇದು ಜಾಗೃತವಾಗಿದ್ದರೆ ಸೋಮಾರಿಯಾಗಿ ಮಲಗೋಲ್ಲ, ಕರ್ಮವನ್ನು ಮಾಡುವಂತಹ ಶಕ್ತಿ ಪಡಿತಾ ಇದ್ದಾನೆ. ಇಂತಹ ಚಕ್ರ ಮಣಿಪೂರ ಚಕ್ರ. ಅದರಿಂತಲೂ ಮೇಲುಗಡೆ ಬಂದರೆ ಹೃದಯದಲ್ಲಿ ಒಂದು ಚಕ್ರ ಇದೆ, ಅನಾಹತ ಚಕ್ರ. ಇಂತಹ ಒಂದು ಚಕ್ರದ ನಂತರ ಕಂಠಸ್ತರದಲ್ಲಿ ಇನ್ನೂ ಸ್ವಲ್ಪ ಮೇಲೆ ಬಂದರೆ ಇರುವಂಥದ್ದು ವಿಶುದ್ಧಿ ಚಕ್ರ. ತದನಂತರ ಬರುವಂತಹ ಚಕ್ರ ಆಜ್ಞಾಚಕ್ರ, ಅದು ಎರಡು ಹುಬ್ಬಿನ ಮಧ್ಯದಲ್ಲಿರುವಂತಹ ಚಕ್ರ. ಅದಕ್ಕಿಂತಲೂ ಮೇಲೆ ಇರುವಂಥದ್ದೇ ಸಹಸ್ರಾರ ಎಂಬುವಂತಹ ಚಕ್ರ. ಇದು ವಿಶುದ್ಧವಾಗಿರುವಂತಹ ಜ್ಞಾನವನ್ನು ಕೊಡುವಂಥದ್ದು. ಇದು ಜಾಗೃತವಾಗಿದ್ದರೆ ನಮಗೆ ಹೇಗೆ ವರ್ತಮಾನದ ವಸ್ತುಗಳನ್ನು ನಾವು ಸ್ಪಷ್ಟವಾಗಿ ಕಾಣ್ತೇವೋ, ಯಾರ ಸಹಸ್ರಾರ ಚಕ್ರದವು ಜಾಗೃತವಾಗಿರುತ್ತೋ ಅಂಥವನು ಭೂತ ಭವಿಷ್ಯತ್ ಕಾಲಗಳ ಆಗು ಹೋಗುವಿಕೆಗಳನ್ನು ಕೂಡ ಸ್ಪಷ್ಟವಾಗಿ ನೋಡುವಂತಹ ಒಂದು ಸಾಮರ್ಥ್ಯ ಪಡಿತಾ ಇದ್ದಾನೆ. ಇದು ಸಹಸ್ರಾರ ಚಕ್ರದಿಂದ ಆಗುವಂತಹ ಲಾಭ. ಇದನ್ನೇ ವಿಶೇಷವಾಗಿ ಇಲ್ಲಿ ಆಜ್ಞಾಚಕ್ರ, ಇಲ್ಲಿ ಆಜ್ಞೆ, ನೀನು ಯಾವ ರೀತಿಯಲ್ಲಿ ನಡಿಬೇಕು ಎಂಬುದನ್ನು ಇಲ್ಲಿ ತೋರಿಸಿಕೊಟ್ರೆ, ಇಲ್ಲಿ ತಿಳಿಯಾದ ಭಗವಂತನ ಜ್ಞಾನ, ಭಗವಂತನ ಬಿಂಬೋಪಾಸನೆಗೆ ಬೇಕಾಗಿರುವ ಸಕಲ ಸೌಲಭ್ಯಗಳು ಈ ಒಂದು ಚಕ್ರದ ಜಾಗರೂಕತೆಯಿಂದ ಉಂಟಾಗ್ತಾ ಇದೆ. ಹಾಗಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಈ 7 ಚಕ್ರಗಳಲ್ಲೂ ಕೂಡ ನೀನು ಮಥನ ಮಾಡು. ಮಥನ ಅಂದರೆ ಹೇಗೆ? ನೀನು ಇದ್ದು ಅದನ್ನು ಎಚ್ಚರಿಸು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದೊಂದು ಚಕ್ರಗಳು ಕೂಡ ಎಚ್ಚರ ಆಗ್ತಾ ಇದ್ದ ಹಾಗೆ ಇಲ್ಲಿಂದೆಲ್ಲ ಶುದ್ಧಿಯಾಗಿ ಇಲ್ಲಿ ಸಹಸ್ರಾರ ಚಕ್ರದಲ್ಲಿ ಭೂತ ಭವಿಷ್ಯತ್ಗಳ ಜ್ಞಾನ, ಆಜ್ಞಾಚಕ್ರದಲ್ಲಿ ಭೂತ ಭವಿಷ್ಯತ್ಗಳ ಜ್ಞಾನ ಬರ್ತದೆ. ತದನಂತರ ಇಲ್ಲಿ ಭಗವಂತನ ವಿಶೇಷವಾದ ಅರಿವು ನಮಗೆ ಮೂಡುವಂಥದ್ದಾಗಿದೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಯಾವ ಜ್ಞಾನವೂ ರಾಡಿಯಾಗುವ ಸಂದರ್ಭವೇ ಇಲ್ಲ. 7ನೆಯ ಸಮುದ್ರ ಯಾವುದು? ಸ್ವಾಧೂದಕ, ತಿಳಿಯಾದ ಸಮುದ್ರ. ಹಾಗೆ 7ನೆಯ ಒಂದು ಚಕ್ರ ಅದು ಸಹಸ್ರಾರ. ಅಲ್ಲಿ ಎಲ್ಲ ಜ್ಞಾನವೂ ತಿಳಿ, ಎಲ್ಲ ಜ್ಞಾನವೂ ಸ್ಪಷ್ಟ. ಅಲ್ಲಿ ಮತ್ತೆ ರಾಡಿಯಾಗುವಂತಹ ಪ್ರಸಂಗವೇ ಇಲ್ಲ. ಹಾಗಾಗಿ ಅಂತಹ ಸಹಸ್ರಾರ ಚಕ್ರದವರೆಗೂ ನೀನು ಪಬಡಿಸು ಅಂತ ಹೇಳ್ತಾ ಇದ್ದೇವೆ. ಸ್ವಾರಸ್ಯ ಅಂದರೆ ತಿರುಪತಿಯ ತಿಮ್ಮಪ್ಪನ ಬೆಟ್ಟವೂ 7ನೇದ್ದು. 6 ಬೆಟ್ಟಗಳನ್ನು ದಾಟಿ ಮುಂದೆ ಹೋದರೆ ತಿಮ್ಮಪ್ಪನ ದರ್ಶನ ನಮಗಾಗ್ತದೆ, ಅವನ ಬೆಟ್ಟದ ದರ್ಶನ ಆಗತ್ತೆ. ಹಾಗಾಗಿ ಇಲ್ಲಿಂದ ಶುದ್ಧಿಗಳನ್ನು ಪಡಿತಾ ಹೋಗಿ 6ನೇ ಚಕ್ರದಲ್ಲಿ, ಆಜ್ಞಾಚಕ್ರದಲ್ಲಿ ಯಾವ ಮಾರ್ಗದಲ್ಲಿ ಹೋಗಬೇಕು ಎಂಬುದನ್ನು ತಿಳಿದು ಇಲ್ಲಿ ನಾವು ಹೊರಟೆವು ಅಂತಾದರೆ ಉತ್ತಮವಾಗಿರುವಂತಹ ಜ್ಞಾನ ನಮಗೆ ಮೂಡುವಂಥದ್ದಾಗಿದೆ. ಇದು ಸಾಧಕನು ಏರಬೇಕಾಗಿರುವಂತಹ ಏರುವ ಮೆಟ್ಟಲು. ನಮ್ಮಲ್ಲಿ ಮೆಟ್ಟಲುಗಳಿದೆ, ಇಳಿಲಿಕ್ಕೂ ಅದೇ ಮೆಟ್ಟಲು, ಏರ್ಲಿಕ್ಕೂ ಅದೇ ಮೆಟ್ಟಲು. ಆದರೆ ಇಂತಹ ಮೆಟ್ಟಳುಗಳು ಸಾಧಕನ ಏರುವ ಮೆಟ್ಟಲೇ ಹೊರತು ಮತ್ತೆ ಇಳಿಯುವ ಪ್ರಸಂಗ ಇಲ್ಲ. ಅಂತಹ ಮೆಟ್ಟಳುಗಳು ಇವು ಆಗಿದೆ. ಹೀಗೆ ಶೇಷಶಯನನೇ 7 ಸಮುದ್ರ ಮಥನವ ಮಾಡು. ನೀನು 7 ರೀತಿಯ ಸಮುದ್ರಗಳನ್ನು ನೀನು ಪವಡಿಸಿ ಅದನ್ನು ಮಥನ ಮಾಡಿ ನಮಗೆ ಉತ್ತಮವಾದ ಜ್ಞಾನ ಕೊಡು ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ರೀತಿಯಲ್ಲೂ ಕೂಡ ಇದನ್ನು ತಿಳಿಬಹುದಾಗಿದೆ. ಪುರಂದರದಾಸರೇ ಒಂದು ಪದ್ಯದಲ್ಲಿ
6 ಚಕ್ರಗಳು ಅಂತ ತಿಳಿಸ್ತಾರೆ. ಅಂದರೆ ಈ ನಾಭಿಯಲ್ಲಿರುವಂತಹ ಮತ್ತು ಮೂಲಾಧಾರದಲ್ಲಿರುವಂತಹ ಚಕ್ರದ ಮಧ್ಯೆ ಇರುವ ಏನು ಸಹಸ್ರಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ ಅಂತಿದೆ, ಅದು ಒಂದೇ ಆಗಿ ತಗೊಂಡಿದ್ದಾರೆ. ಹಾಗಾಗಿ ಅದು ಪ್ರತ್ಯೇಕ ಅಲ್ಲ. ಸ್ವಾಧಿಷ್ಠಾನ ಎಂಬುವ ಚಕ್ರ ಅದು ಎರಡರಲ್ಲೂ ಸೇರುವ ಒಂದು ಚಕ್ರ. ಮೂಲಾಧಾರ ಮತ್ತು ನಾಭಿಸ್ತರದಲ್ಲಿರುವಂತಹ ಚಕ್ರದ ಮಧ್ಯದಲ್ಲಿರುವ ಏನು ಒಂದು ಸ್ವಾಧಿಷ್ಠಾನ ಚಕ್ರ ಇದೆ, ಅದು ಎರಡೂ ಸೇರಿ ಒಂದು ಚಕ್ರ ಅಂತ ಹೇಳಿದ್ದಾರೆ. ಹಾಗಾಗಿ 6 ಚಕ್ರಗಳು ಎಂಬುದಾಗಿ ಪ್ರಸಿದ್ಧವಾದದ್ದು ಅಂತ ಹೇಳಿದ್ದಾರೆ. ಪುರಂದರದಾಸರು ಕೂಡ ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಬಿಡಬೇಕು. ಆಧಾರ ಅಂದರೆ ಯಾವುದು? ಮೂಲಾಧಾರ ಮತ್ತು ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ, ಸಹಸ್ರಾರ ಚಕ್ರ. ಈ 6 ಚಕ್ರಗಳನ್ನು ಶೋಧಿಸಲು ಬೇಕು. ಶೋಧಿಸಬೇಕು ಏನಂದ್ರೆ ಏನರ್ಥ? ಇಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಬೇಕಾದ ಎಲ್ಲ ಕಾರ್ಯಗಳು ನಡಿಬೇಕು. ಆಮೇಲೆ ಈಶಣ 3 ಸಾಧಿಸಿ ಸುಷುಮ್ನಾ ಏರು. ಈಶಣ 3ಗಳು ಅಂದರೆ ವಿತ್ತೇಷಣ, ಪುತ್ರೇಷಣ, ದಾರೇಷಣ ಅಂತ 3 ಪುರಂದರದಾಸರೇ ಹೇಳುವಾಗ, ಕಾಲಿಲ್ಲದ ಒಡ್ಡಗೆ ಕೊಟ್ಟರು 3 ಎಮ್ಮೆಗಳ, 1 2 ಸವಕು 1 ಸಲ್ಲಲೇ ಇಲ್ಲ ಅಂತ ಹೇಳ್ತಾರೆ. 3 ಎಮ್ಮೆಗಳು ಯಾವುದು ಅಂದರೆ ಇದೆ. ಒಂದು ವಿತ್ತೇಷಣ, ದಾರೇಷಣ, ಪುತ್ರೈಷಣ. ಭಗವಂತ ನಮಗೆ ಕೊಟ್ಟಿರುವಂತಹ ಈ 3 ಕಳು ಒಂದು ಈಶಣತ್ರಯ ಇದ್ದಾಗೆ. ದಾರರಲ್ಲಿ, ಹೆಂಡತಿಗಳಲ್ಲಿ, ಮಕ್ಕಳುಗಳಲ್ಲಿ ಮತ್ತು ವಿತ್ತದಲ್ಲಿ, ಧನ, ಮಡದಿ ಮತ್ತು ಮಕ್ಕಳು, ಇವುಗಳನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಇವು ಈಶಣತ್ರಯ. ಇವುಗಳನ್ನು ಪುರಂದರದಾಸರು ಹೇಳಿದ್ದು ಈಶಣ 3 ಸಾಧಿಸಿ ಸುಷುಮ್ನಾ ಏರು. ಏನು ಸಾಧಿಸುವುದು ಅಂದರೆ ಅವುಗಳನ್ನು ಸದ್ವಿನಿಯೋಗಕ್ಕಾಗಿ ನೀನು ಬಳಸು.